ಇವತ್ತು ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಚಿವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಈಗ ಒಂದ್ ಕಡೆ ಸದನ ನಡೆಯೋದಕ್ಕೆ ವಿಪಕ್ಷಗಳು ಕೂಡ ಬಿಡ್ತಾ ಇಲ್ಲ. ಒಂದೇ ಒಂದು ಕಾರಣ, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಚಿವ ಸ್ಥಾನಕ್ಕೆ. ಆದ್ರೆ ತಾವು ಕೂಡ ಇದಕ್ಕೆ ಸರ್ಕಾರ ಕೂಡ ಒಂದ್ ಕಡೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವರು ಕೂಡ ಸದನಕ್ಕೆ ಬರ್ತಾ ಇಲ್ಲ, ತಾವು ಕೂಡ ಪ್ರತಿಭಟನೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ಈಗ ಸದನದಲ್ಲಿ ಬಿಲ್ಸ್ ಪಾಸ್ ಆಗ್ತಾ ಇದೆ, ಕ್ವಶನ್ ಅವರ್ ಆಗ್ತಾ ಇದೆ, ಬೇರೆ ಕಾಲಿಂಗ್ ಅಟೆನ್ಷನ್ಸು ಎಲ್ಲ ಕೂಡ ಆಗ್ತಾ ಇದೆ. ಏನಂದರೆ ಗದ್ದಲ ಅಷ್ಟೇ. ಆಮೇಲೆ ಗದ್ದಲಕ್ಕೆ ಕಾರಣ ಯಾರು ಅಂದರೆ ವಿಪಕ್ಷಗಳು, JDS ಮತ್ತು BJP ಜೊತೆ ಸೇರಿಕೊಂಡು ಈ ಸದನ ನಡೆಯಬಾರದು ಅಂತ ಮಾಡ್ತಾ ಇದ್ದಾರೆ. ಅವ್ರ ಅಲಿಗೇಷನ್ಸು ನಾಗೇಂದ್ರ ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವ್ರ ಬಗ್ಗೆ ಅಲಿಗೇಷನ್ಸ್ ಇದೆ ಅಂತಾರೆ. ಕೇಂದ್ರದ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲೆ ಅಲಿಗೇಷನ್ಸ್ ಇದೆ, ಬೇಕಾಷ್ಟು ಕೇಂದ್ರ ಸಚಿವರುಗಳ ಮೇಲೂ ಕೂಡ ಅಲಿಗೇಷನ್ಸ್ ಇದೆ. ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಒಬ್ಬರ ಮೇಲೆ ಕೇಸಸ್ ಇದೆ. ಮೊದಲು ಅವ್ರ ಮೇಲೆ ಪ್ರೊಟೆಸ್ಟ್ ಮಾಡಲಿ, ಆಮೇಲೆ ನಾಗೇಂದ್ರ ಅವ್ರು ಮಾಡಲಿ. ಆಮೇಲೆ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡೋಂಗಿದ್ರೆ ನೋಟಿಸ್ ಕೊಟ್ಟು ಕಾಲಿಂಗ್ ಅಟೆನ್ಷನ್ನು ಅಥವಾ ರೂಲ್ 69 ಯಾವುದರಲ್ಲಾದರೂ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಮಾತಾಡಲಿ. ಮಾತಾಡೋಕ್ಕೂ ರೆಡಿ ಇಲ್ಲ ಇವರು, ಮಾತಾಡೋಕ್ಕೂ ರೆಡಿ ಇಲ್ಲ. ದುರುದ್ದೇಶಪೂರ್ವಕವಾಗಿ ಇವರು ವಿಧಾನಸಭೆ ನಡೀಬಾರ್ದು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಸದ್ಬುದ್ಧಿ ಕೊಡಲಿ, ಬಂದು ಸದನದಲ್ಲಿ ಭಾಗವಹಿಸಲಿ, ಬರೋದ ಬಗ್ಗೆ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಮಾತಾಡಲಿ ಅಂತ ಮನವಿ ಮಾಡ್ತೀವಿ. ಸರ್, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಸಹಿತ ನಾಗೇಂದ್ರ ಅವರು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡಬೇಕನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿದೆಯಾ ಸರ್? ಭ್ರಷ್ಟಾಚಾರದ ಆರೋಪ ಕೇಂದ್ರದ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲಿದೆ, ಅವರೆಲ್ಲ ರಾಜೀನಾಮೆ ಕೊಡಲಿ, ಆಮೇಲೆ ಇವ್ರಿಗೂ ರಾಜೀನಾಮೆ ಕೊಡಿಸೋಣ. ಸರ್, ಅನೇಕ ಶಾಸಕರಿಗೆ ಈ ಅಧಿವೇಶನ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನ, ಅವರಿಗೆ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತಹ ಒಂದು ಅವಕಾಶ, ಇದೇ ಒಂದು ಸದನವನ್ನು ಕೂಡ ನಡೆಯೋದಕ್ಕೆ ಒಂದ್ ಕಡೆ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ. ಸರ್ಕಾರ ಕೂಡ ವಿಫಲ ಆಗ್ತಾ ಇದೆ ಸದನವನ್ನು ನಡೆಸುವಲ್ಲಿ ಅನ್ನುವಂತ ಆರೋಪ ಇದೆ. ಸರ್ಕಾರ ನಾವು ಕ್ವಶನ್ ಅವರ್ ಆಗ್ತಾ ಇದೆ, ಕಾಲಿಂಗ್ ಅಟೆನ್ಷನ್ಸ್ ಆಗ್ತಾ ಇದೆ, ಬಿಲ್ ಪಾಸ್ ಆಗ್ತಾ ಇದೆ, ಗದ್ದಲ ಅಷ್ಟೇ. ವಿಪಕ್ಷಗಳು ಭಾಗವಹಿಸ್ತಿಲ್ಲ. ವಿಪಕ್ಷಗಳು ಗೊತ್ತಲ್ಲ ನಿಮಗೆ, ಕೇಂದ್ರದಲ್ಲಿ ಸರ್ವಾಧಿಕಾರಿ ಧೋರಣೆ, ಅದೇ ನೀತಿಯನ್ನ ಇಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಇವರು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಅವರಿಗೆ, ನಂಬಿಕೆ ಇಲ್ಲವೇ ಇಲ್ಲ ಅವರಿಗೆ. ಅದರಿಂದ ಇಂಥ ವಿಪಕ್ಷಗಳಿಗೆ ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು. ಇವತ್ತು ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಚಿವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಈಗ ಒಂದ್ ಕಡೆ ಸದನ ನಡೆಯೋದಕ್ಕೆ ವಿಪಕ್ಷಗಳು ಕೂಡ ಬಿಡ್ತಾ ಇಲ್ಲ. ಒಂದೇ ಒಂದು ಕಾರಣ, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಚಿವ ಸ್ಥಾನಕ್ಕೆ. ಆದ್ರೆ ತಾವು ಕೂಡ ಇದಕ್ಕೆ ಸರ್ಕಾರ ಕೂಡ ಒಂದ್ ಕಡೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವರು ಕೂಡ ಸದನಕ್ಕೆ ಬರ್ತಾ ಇಲ್ಲ, ತಾವು ಕೂಡ ಪ್ರತಿಭಟನೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ಈಗ ಸದನದಲ್ಲಿ ಬಿಲ್ಸ್ ಪಾಸ್ ಆಗ್ತಾ ಇದೆ, ಕ್ವಶನ್ ಅವರ್ ಆಗ್ತಾ ಇದೆ, ಬೇರೆ ಕಾಲಿಂಗ್ ಅಟೆನ್ಷನ್ಸು ಎಲ್ಲ ಕೂಡ ಆಗ್ತಾ ಇದೆ. ಏನಂದರೆ ಗದ್ದಲ ಅಷ್ಟೇ. ಆಮೇಲೆ ಗದ್ದಲಕ್ಕೆ ಕಾರಣ ಯಾರು ಅಂದರೆ ವಿಪಕ್ಷಗಳು, JDS ಮತ್ತು BJP ಜೊತೆ ಸೇರಿಕೊಂಡು ಈ ಸದನ ನಡೆಯಬಾರದು ಅಂತ ಮಾಡ್ತಾ ಇದ್ದಾರೆ. ಅವ್ರ ಅಲಿಗೇಷನ್ಸು ನಾಗೇಂದ್ರ ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವ್ರ ಬಗ್ಗೆ ಅಲಿಗೇಷನ್ಸ್ ಇದೆ ಅಂತಾರೆ. ಕೇಂದ್ರದ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲೆ ಅಲಿಗೇಷನ್ಸ್ ಇದೆ, ಬೇಕಾಷ್ಟು ಕೇಂದ್ರ ಸಚಿವರುಗಳ ಮೇಲೂ ಕೂಡ ಅಲಿಗೇಷನ್ಸ್ ಇದೆ. ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಒಬ್ಬರ ಮೇಲೆ ಕೇಸಸ್ ಇದೆ. ಮೊದಲು ಅವ್ರ ಮೇಲೆ ಪ್ರೊಟೆಸ್ಟ್ ಮಾಡಲಿ, ಆಮೇಲೆ ನಾಗೇಂದ್ರ ಅವ್ರು ಮಾಡಲಿ. ಆಮೇಲೆ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡೋಂಗಿದ್ರೆ ನೋಟಿಸ್ ಕೊಟ್ಟು ಕಾಲಿಂಗ್ ಅಟೆನ್ಷನ್ನು ಅಥವಾ ರೂಲ್ 69 ಯಾವುದರಲ್ಲಾದರೂ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಮಾತಾಡಲಿ. ಮಾತಾಡೋಕ್ಕೂ ರೆಡಿ ಇಲ್ಲ ಇವರು, ಮಾತಾಡೋಕ್ಕೂ ರೆಡಿ ಇಲ್ಲ. ದುರುದ್ದೇಶಪೂರ್ವಕವಾಗಿ ಇವರು ವಿಧಾನಸಭೆ ನಡೀಬಾರ್ದು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಸದ್ಬುದ್ಧಿ ಕೊಡಲಿ, ಬಂದು ಸದನದಲ್ಲಿ ಭಾಗವಹಿಸಲಿ, ಬರೋದ ಬಗ್ಗೆ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಮಾತಾಡಲಿ ಅಂತ ಮನವಿ ಮಾಡ್ತೀವಿ. ಸರ್, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಸಹಿತ ನಾಗೇಂದ್ರ ಅವರು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡಬೇಕನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿದೆಯಾ ಸರ್? ಭ್ರಷ್ಟಾಚಾರದ ಆರೋಪ ಕೇಂದ್ರದ ಮಂತ್ರಿಗಳ ಮೇಲೆ ಎಷ್ಟು ಜನರ ಮೇಲಿದೆ, ಅವರೆಲ್ಲ ರಾಜೀನಾಮೆ ಕೊಡಲಿ, ಆಮೇಲೆ ಇವ್ರಿಗೂ ರಾಜೀನಾಮೆ ಕೊಡಿಸೋಣ.
ಸರ್, ಅನೇಕ ಶಾಸಕರಿಗೆ ಈ ಅಧಿವೇಶನ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನ, ಅವರಿಗೆ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತಹ ಒಂದು ಅವಕಾಶ, ಇದೇ ಒಂದು ಸದನವನ್ನು ಕೂಡ ನಡೆಯೋದಕ್ಕೆ ಒಂದ್ ಕಡೆ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ. ಸರ್ಕಾರ ಕೂಡ ವಿಫಲ ಆಗ್ತಾ ಇದೆ ಸದನವನ್ನು ನಡೆಸುವಲ್ಲಿ ಅನ್ನುವಂತ ಆರೋಪ ಇದೆ. ಸರ್ಕಾರ ನಾವು ಕ್ವಶನ್ ಅವರ್ ಆಗ್ತಾ ಇದೆ, ಕಾಲಿಂಗ್ ಅಟೆನ್ಷನ್ಸ್ ಆಗ್ತಾ ಇದೆ, ಬಿಲ್ ಪಾಸ್ ಆಗ್ತಾ ಇದೆ, ಗದ್ದಲ ಅಷ್ಟೇ. ವಿಪಕ್ಷಗಳು ಭಾಗವಹಿಸ್ತಿಲ್ಲ. ವಿಪಕ್ಷಗಳು ಗೊತ್ತಲ್ಲ ನಿಮಗೆ, ಕೇಂದ್ರದಲ್ಲಿ ಸರ್ವಾಧಿಕಾರಿ ಧೋರಣೆ, ಅದೇ ನೀತಿಯನ್ನ ಇಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಇವರು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಅವರಿಗೆ, ನಂಬಿಕೆ ಇಲ್ಲವೇ ಇಲ್ಲ ಅವರಿಗೆ. ಅದರಿಂದ ಇಂಥ ವಿಪಕ್ಷಗಳಿಗೆ ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.